ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. SIT ವರದಿಗೆ ಸಂಬಂಧಿಸಿದಂತೆ ಹಾಗೆ ತಲೆಬುರುಡೆ ಪ್ರಕರಣ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಯಾವ ಹಂತದಲ್ಲಿ ನಡೀತಾ ಇದೆ, ಹಾಗೆ ಧರ್ಮಸ್ಥಳದಲ್ಲಿ SIT ಯಾವ ಹಂತದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದೆ ಆ ಕುರಿತಂತೆ ನಮ್ಮ ಮಾಧ್ಯಮ ಮಿತ್ರರು ಹಾಗೆ ಆ ಭಾಗದ ಒಂದು ರೀತಿಯಲ್ಲಿ ಪತ್ರಿಕಾ ಸ್ನೇಹಿತರಾದಂತಹ ವಿಜಯ್ ಅವರು ಇದ್ದಾರೆ. ಅವರೊಂದಿಗೆ ಮಾತನಾಡೋ ಪ್ರಯತ್ನ ಮಾಡೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಅನಿಲ್. ಸರ್, ಸದ್ಯದ ಬೆಳವಣಿಗೆಯಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋದಾದ್ರೆ SIT ಯಾವುದೇ ರೀತಿಯ ಸಹ ಪತ್ರಿಕಾ ಪ್ರಕಟಣೆಯನ್ನು ಮಾಡಿಲ್ಲ. ಹಾಗೆ ಏನಾಗಿದೆ ಅಂದ್ರೆ ಅನಾಮಿಕನ ಒಂದು ಮಾಹಿತಿಯ ಮೇರೆಗೆ ಅಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಸಹ ಅನಾಮಿಕ ಏನ್ ಹೇಳ್ತಾನೆ ಆ ಕುರಿತಂತೆ ಅಲ್ಲಿ ಪತ್ರಿಕೆಗಳು ಸಹ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯಲ್ಲೂ ಸಹ SIT ಕೈ ಕೂಡಿ ಕುಂತಿಲ್ಲ. ಆ ದಿನನಿತ್ಯದಲ್ಲಿ ಪ್ರಕ್ರಿಯೆಗಳು ನಡೀತಾನೆ ಇದೆ. ಈ ಕುರಿತಂತೆ ಏನ್ ಹೇಳ್ತೀರಾ ಸರ್? ಅನಿಲ್, ಈ ಒಂದು ಪ್ರಕರಣದಲ್ಲಿ SIT ಬಹಳ ಅಚ್ಚುಕಟ್ಟಿಗೆ ಕೆಲಸವನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅನಾಮಿಕನ ಯಾವುದೇ ಆದಂತಹ ಹೇಳಿಕೆಗಳೇನಿರ್ಬೋದು, ಮತ್ತೆ ಆತ ಯಾವುದೇ ರೀತಿಯಾದಂತಹ ಅಗತ್ಯ ಇರತಕ್ಕಂತ ಒಂದು ಸೋರ್ಸಸ್ ಬಗ್ಗೆ ಕೇಳಿದಾಗ ಅದನ್ನೆಲ್ಲ ಒದಗಿಸ್ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಮತ್ತೆ ಇಲ್ಲಿ ಅನಾಮಿಕನ ಮೇಲೆ SIT ವಿಶ್ವಾಸ ಇಟ್ಟಿರೋದನ್ನ ಗಮನಿಸಿದ್ರೆ ಖಂಡಿತವಾಗ್ಲೂ ಈ ತನಿಖೆ ಒಳಗಿಂದೊಳಗೆ ಚುರುಕಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಕಾರಣ ಎಂತಂತಂದ್ರೆ ಆ ಈ ಬೇರೆ ಸಂದರ್ಭಗಳಾಗಿದ್ರೆ ತನಿಖೆ ಒಂದಷ್ಟು ಡಿಲೇ ಆಗ್ತಕ್ಕಂಥದ್ದು ಅಥವಾ ಅಲ್ಲಿ ಮಾಹಿತಿಗಳ ಕೊರತೆ ಇದ್ದಂತ ಸಂದರ್ಭದಲ್ಲಿ ನಿರಾಸೆ ಮೂಡ್ತಾ ಇತ್ತು ಯಾರಿಗೆ SIT ಅಧಿಕಾರಿಗಳಿಗೆ. ಇಲ್ಲಿ ಆತರ ಏನಾಗಿಲ್ಲ ಅಂತ ಒಂದು ಭಾವನೆ ಬರ್ತಾ ಇದೆ. ಕಾರಣ ಏನಂತಂದ್ರೆ ಆತನಿಗೆ ಅಗತ್ಯವಿರುವಂತ ಎಲ್ಲಾ ಸಲಕರಣೆಗಳನ್ನು ಮತ್ತು ತಂತ್ರಜ್ಞಾನವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಮತ್ತೇನು ಅಂದ್ರೆ ಅನಿಲ್, SIT ಕೇವಲ ಈ ಅಸ್ಥಿ ಪಂಜರಗಳನ್ನ ಪತ್ತೆ ಹಚ್ಚುವ ಮೂಲಕ ಈ ಒಂದು ತನಿಖೆಯ ಭಾಗವನ್ನಾಗಿ ಮಾಡ್ಕೊಂಡಿಲ್ಲ. ಸಾಕಷ್ಟು ವಿಚಾರಗಳನ್ನ ಬೇರೆ ಮೂಲಗಳಿಂದ ಕಲೆ ಹಾಕ್ತಾನೂ ಇದೆ. ಇವೆಲ್ಲ ಗೌಪ್ಯವಾಗಿರುತ್ತೆ. ನಮ್ಮ ಕಣ್ಣೆದುರಿಗೆ ಸಹ ಇಲ್ಲಿ ಅತಿ ಪಂಜರವನ್ನ ಅಗಿಯುವಂತ ಕೆಲಸ ಮಾಡಿದ್ರು ಸಹ ಸರಿಯಾದ ಮಾಹಿತಿಗಳು ಲಭ್ಯವಾಗದ ರೀತಿಯಲ್ಲಿ ಸಾಕಷ್ಟು ಗೌಪ್ಯವಾಗಿ ಎಲ್ಲಾ ಎದುರಿಗೂ ಕೆಲಸ ಮಾಡಿದ್ರು ಸಹ ಗೌಪ್ಯವಾಗಿ ಇಡ್ತಾ ಇದೆ ಅಂತಂದ್ರೆ ಅಂದ್ರೆ ಇದೊಂದು ಸದ್ಯದ ಮಾಹಿತಿ ಪ್ರಕಾರವಾಗಿ ನಾವು ಅಥವಾ ಒಂದು ಮೀಡಿಯಾ ಅಲ್ಲಿರೋ ಸ್ಥಳೀಯ ಸಾರ್ವಜನಿಕರಿಗೆ ಏನಾಗಿದೆ ಅಂದ್ರೆ SIT ಅಸ್ಥಿ ಪಂಜರಗಳು ಮೂಳೆಗಳನ್ನ ಒಂದು ಕಲೆ ಹಾಕೋ ಪ್ರಯತ್ನ ಒಂದೇ ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಾರ್ವಜನಿಕರಿದೆ. ನಿಮ್ಮ ಮಾಹಿತಿನ ಪ್ರಕಾರ ಹೋಗ್ತಾ ಇದ್ರೆ ಒಂದು SIT ಅವರು ಬೇರೆ ಹಂತದಲ್ಲಿ ಸಹ ವಿಚಾರಣೆಗಳನ್ನಾಗಿರ್ಬೋದು ಅವನಿಂದ ಮಾಹಿತಿಗಳನ್ನ ಹಾಗೆ ಸ್ಥಳೀಯವಾಗಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇದಾರೆ ಅನ್ನೋ ಒಂದು ಮಾಹಿತಿ ಇದೆ ಸರ್. ಹೌದು ಅನಿಲ್, ಯಾಕಂತಂದ್ರೆ ಈಗ ಕೇವಲ ಅನಾಮಿಕ ವ್ಯಕ್ತಿಯನ್ನ ಒಬ್ಬರನ್ನೇ ಈ ತನಿಖೆಯ ಭಾಗವಾಗಿ ಇಟ್ಕೊಂಡಿಲ್ಲ. ಯಾಕಂತಂದ್ರೆ ಎಲ್ಲಾ ಮೂಲಗಳಿಂದನೂ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ಅನಾಮಿಕ ವ್ಯಕ್ತಿಯ ಸ್ನೇಹಿತರನ್ನು ಸಹ ಭೇಟಿ ಮಾಡೋ ಕೆಲಸ ಮಾಡಿದ್ದಾರೆ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟವರನ್ನು ಸಹ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ನೇರವಾಗಿ SIT ಕಚೇರಿಯನ್ನೇ ಈಗ ಒಂದು ಪೊಲೀಸ್ ಠಾಣೆಯನ್ನಾಗಿ ಮಾರ್ಪಡಿಸಿ ಅಲ್ಲಿಯೇ ನೇರವಾಗಿ ದೂರುಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಈ ದೂರುದಾರರು ಕೊಡ್ತಕ್ಕಂಥ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಕೇವಲ ಒಂದು ಮೂಳೆಯನ್ನ ಇಟ್ಕೊಂಡು ತನಿಖೆ ನಡೆಸ್ತಾ ಇಲ್ಲ. ಮೂಳೆ ಕರಗಿದ ನಂತರ ಅಲ್ಲಿ ಏನಾಗುತ್ತೆ ಆ ಪ್ರೊಸೀಜರ್ ಸಹ ಇವ್ರು ಗಮನಿಸ್ತಾ ಇರ್ಬೋದು ಅಂತ ಒಂದಷ್ಟು ಊಹೆಗಳು ಮಾಡಬಹುದು. ಅಂದ್ರೆ ಈಗ ಸ್ಥಳೀಯವಾಗಿ ಇಲ್ಲಿ ಮಾಧ್ಯಮವಾಗಿ ಈಗ ಮಾಧ್ಯಮದಲ್ಲಿ ಆಗಿರ್ಬೋದು ಹಾಗೆ ಸ್ಥಳೀಯವಾಗಿ ವೀಕ್ಷಣಕರಿಗೆ ಏನಾಗಿದೆ ಅಂದ್ರೆ SIT ತಟಸ್ಥವಾಗಿದೆ, ಯಾವುದೇ ರೀತಿಯ ಮೂಳೆಗಳು ಸಹ ಸಿಗ್ತಾ ಇಲ್ಲ. ಈಗ ಹಾಗೆ 13 ಮತ್ತು 14ನೇ ಪಾಯಿಂಟ್ ಅನ್ನ ಅಗಿತಾ ಇದ್ದಾರೋ ಇಲ್ವೋ ಅಥವಾ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದೊಂದು ಫೇಲ್ಯೂರ್ ಆಯ್ತು ಅನ್ನೋ ನಿರೀಕ್ಷೆಯಲ್ಲಿ ಸಾಮಾನ್ಯ ಇದ್ದಾರೆ. ಬಟ್ SIT ಹಾಗಾಗಿಲ್ಲ. ಅಲ್ಲಿ ಸ್ಥಳೀಯವಾಗಿ ಅದರ ಕೆಲಸಗಳು ಬೇರೆ ಹಂತದಲ್ಲಿ ನಿವಾರಣೆ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಸರಿ ಏನಂತಾರೆ ಈ ಬಗ್ಗೆ? ಅಂದ್ರೆ ಈಗ 13 ಈ ನಂಬರ್ ನಲ್ಲಿ ಇರ್ತಕ್ಕಂತ ಒಂದು ಜಾಗವನ್ನು ಅಗಿಯೋದಕ್ಕೆ GPR ಬಳಕೆ ಮಾಡೋದಕ್ಕೆ ಈ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಳಲಾಗಿದೆ. ಮತ್ತು GPR ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದು ಒಂದಷ್ಟು SIT ಅಧಿಕಾರಿಗಳು ಗಮನಿಸ್ತಾ ಹೋಗಿದ್ದಾರೆ. ಈ GPR ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಒಂದಷ್ಟು ಏನಾದ್ರೂ ಅಲ್ಲಿ ಇರ್ತಕ್ಕಂಥ ಅದ್ರಲ್ಲಿ ವಿಶೇಷವಾಗಿ ಈ GPR ಅಲ್ಲಿ ಅಸ್ಥಿ ಪಂಜರಗಳು ಅಂದ್ರೆ ಕಳೆ ಬರಹಗಳು ಇದು ಇರತಕ್ಕಂಥವನ್ನ ಪತ್ತೆ ಹಚ್ಚೋದಕ್ಕೆ ವಿಶೇಷವಾಗಿ ಒಂದಷ್ಟು GPR ಗಳು ಇರ್ತವೆ. ಜನರಲ್ ಆಗಿ ಒಂದಷ್ಟು ಘನ ವಸ್ತುಗಳು ಇದ್ದಂತ ಸಂದರ್ಭದಲ್ಲಿ ಪತ್ತೆ ಹಚ್ಚೋಕೋಸ್ಕರ ಒಂದಷ್ಟು GPR ಗಳು ಇರ್ತವೆ. ಇಲ್ಲಿ ಯಾವ ತರದ್ ಬಳಕೆ ಮಾಡಿದಾರೆ ಅನ್ನೋದು ಮಾಹಿತಿ ಇಲ್ಲ. ಆದ್ರೆ ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಬೇಕಾಗುತ್ತೆ. ಈಗ ಉದಾಹರಣೆಗೆ ಈ SIT ಅಧಿಕಾರಿಗಳಿಗೆ ಆ ಸಾಮರ್ಥ್ಯ ಇರೋದಿಲ್ಲ. ಈ ಒಂದು GPR ಯಂತ್ರ ಬಳಸಿದ ಸಂದರ್ಭದಲ್ಲಿ ಅಲ್ಲಿ ಏನಿದೆ ಇಲ್ಲ ಅನ್ನೋದನ್ನ ಅದಕ್ಕೆ ಪರಿಣಿತರೇ ಆಗಿರ್ಬೇಕು. ಆ ಮಿಷನ್ ಬಳಕೆ ಮಾಡ್ತಕ್ಕಂಥವ್ರು ಮತ್ತೆ ಅಲ್ಲಿ ಅದು ಒದಗಿಸಿದಂತ ಮಾಹಿತಿಯನ್ನು ಇಟ್ಕೊಂಡು ಒಂದು ಮಾಡೆಲ್ ರೆಡಿ ಮಾಡ್ತಕ್ಕಂಥವ್ರು ಒಂದಷ್ಟು ವಿಚಾರವನ್ನ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಆಗ್ಬೇಕು. ಅಂತಹ ಒಂದು ಜ್ಞಾನ ಇರತಕ್ಕಂಥವ್ರೆ ಈ GPR ಮಿಷನ್ ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲಾ ರೀತಿಯ ತಯಾರಿಯನ್ನು ಸಹ ಈಗ SIT ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಈ ಎಲ್ಲ ತಯಾರಿಗಳ ಮಧ್ಯೆ ಏನಾಗಿದೆ ಅಂದ್ರೆ ಈ ಸದ್ಯದ ಬೆಳವಣಿಗೆಯಲ್ಲಿ ನೋಡ್ತಾ ಇದ್ರೆ ಈಗ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಹಾಗೆ ದೊಡ್ಡ ದೊಡ್ಡ ನಾಯಕರು ಮತ್ತೆ ಧರ್ಮಸ್ಥಳ ಜಾಥಾ ಅನ್ನೋ ಒಂದು ಹಾಗೆ ಹಿಂದೂ ಸಂಘಟನೆಗಳು ಧರ್ಮಸ್ಥಳ ಉಳಿಸಿ ಅನ್ನೋ ಒಂದು ಕರೆಯನ್ನ August 16ಕ್ಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಅದರಲ್ಲೂ ಸಹ SIT ಒಂದು ತನಿಖೆ ಹಂತದಲ್ಲಿರುವಾಗ ಈ ಒಂದು ಜಾಥಾ ಯಾವ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ, ಇದೊಂದು ಅವಶ್ಯಕತೆ ಇತ್ತ ಅನ್ಸುತ್ತಾ, ಹೇಗೆ? ಇಲ್ಲ, SIT ತನಿಖೆಯ ಹಂತ ನಂತರ ಇವರ ಒಂದು ನಿರ್ಧಾರಗಳು ತಗೊಳ್ಬೇಕಾಗಿದ್ದು ಸೂಕ್ತವಾಗಿತ್ತು ಅನಿಸ್ತದೆ. ಈ SIT ತನಿಖೆಯ ಮೊದಲೇ ಇವ್ರು ತಗೊಳ್ತಾ ಇರೋದು ಒಂದಷ್ಟು ಬೇಸರ ಸಂಗತಿ ಅಂತ ಹೇಳ್ಬೋದು. ಕೇವಲ ಇವರು ಹಿಂದೂ ಹೋರಾಟಗಾರರು ಅಂತಂದು ಹೇಳ್ಕೊಂಡು ಇಂತಹ ಸಂದರ್ಭದಲ್ಲಿ ಮಾತ್ರ ಇವರು
ಹೋರಾಟಕ್ಕೆ ಹೋಗ್ತಕ್ಕಂಥದ್ದು ತಪ್ಪು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಆ ಭಾಗದಲ್ಲಿ ಎಲ್ಲ ಒಂದು ಉತ್ಖನನ ಕಾರ್ಯ ನಡೀತಾ ಇರುತ್ತೆ ಆ ಮಟ್ಟದಲ್ಲಿ. ಹಾಗೆ ಇವ್ರು ಬೆಂಗಳೂರಿಂದ ಬೈಕ್ ರ್ಯಾಲಿ ಅಥವಾ ಜಾಥಾವನ್ನು ಮಾಡಿದಾಗ ಪೊಲೀಸ್ ಪ್ರೊಟೆಸ್ಟ್ ಕೊಡೋಕಾಗತ್ತೆ. ಇದು ಒಂದು ರೀತಿಯಲ್ಲಿ SIT ಒಂದು ತನಿಖಾ ಹಂತಕ್ಕೂ ಅಥವಾ ಅಲ್ಲಿ ಒಂದು ಅವರಿಗೆ ಒಂದು ಪ್ರೊಟೆಸ್ಟ್ ಕೊಡ್ಲಿಕ್ಕೆ ಅಥವಾ ಒಂದು ರೀತಿಯಲ್ಲಿ ಅವರಿಗೆ ಒಂದು ತೊಂದರೆ ಕೊಡುವಂತ ಕೆಲಸವನ್ನು ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ನಮ್ಮಲ್ಲಿ ಕಾಡ್ತಾ ಇದೆ. ಖಂಡಿತವಾಗ್ಲೂ SIT ಅಧಿಕಾರಿಗಳಿಗೆ ಒಂದಷ್ಟು ಡಿಸ್ಟರ್ಬ್ ಆಗ್ಬೋದು ಈ ಒಂದು ವಿಚಾರದಿಂದ. ಆ SIT ಅಧಿಕಾರಿಗಳು ಇಂಥದ್ದು ಈ ಸಂದರ್ಭದಲ್ಲಿ ಒಂದಷ್ಟು ಕಾನ್ಸ್ಟೆಂಟ್ ಆಗಿ ಒಂದು ದೃಢವಾದಂತಹ ಮನಸ್ಥಿತಿಯಿಂದಲೇ ಕೆಲಸ ಮಾಡಬೇಕಾಗುತ್ತೆ. ಇವಕ್ಕೆಲ್ಲ ಗಮನ ಹರಿಸಬಾರ್ದು ಅವರು. ಇದು ರಾಜಕೀಯ ನಾಯಕರುಗಳು ಯಾವ ಟೈಮಲ್ಲಿ ನಿಮಗೆ ಮೊದಲೇ ಹೇಳಿದ್ ನಾನು ಒಂದ್ಸಾರಿ, ಈ ರಾಜಕೀಯ ನಾಯಕರುಗಳು ತಮಗೆ ಯಾವ್ದ್ರಿಂದ ಲಾಭ ಆಗುತ್ತೆ ಅದ್ರ ಪರವಾಗಿ ಹೋರಾಟ ಮಾಡ್ತಾರೆ ಹೊರತು ತಮ್ಮ ರಾಜಕೀಯ ಲಾಭ ಇಲ್ದಂತ ಸಂದರ್ಭದಲ್ಲಿ ಎಲ್ಲಿ ಸಹ ಅವ್ರು ಹೋರಾಟ ಮಾಡೋದಿಲ್ಲ. ಅದ್ರ ಒಂದು ಭಾಗ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಧರ್ಮಸ್ಥಳದ ಕುರಿತಾಗಿ ಇಡೀ ದೇಶದೆಲ್ಲೆಡೆ ಚರ್ಚೆ ಆಗಿ ಶುರುವಾಗಿದೆ. ಈ ಸಂದರ್ಭದಲ್ಲಿ ತಡಿತೀನಿ ಅಂತ ಬರ್ತಕ್ಕಂಥದ್ದು ಇವರು ಮೂರ್ಖತನ ಅಂತಾನೆ ಹೇಳ್ಬೋದು. ಇದನ್ನ ತನಿಖೆ ಹಂತಕ್ಕಿಂತ ಮೊದಲೇ ಏನಾದ್ರು ಇವ್ರು ಮಾಡಿದ್ರೆ ಬೇಷ್ ಅಂತ ಹೇಳ್ಬೋದಿತ್ತು. ಆದ್ರೆ ತನಿಖೆಯ ಶುರುವಾದ ನಂತರ ಬರ್ತಾ ಇರೋದ್ ನೋಡಿದ್ರೆ ಇವರೆಲ್ಲ ತಯಾರಿ ಮಾಡ್ಕೊಳ್ಳೋಕೆ ಮತ್ತೆ ಅದ್ರಲ್ಲಿ ಲಾಭ ನಷ್ಟಗಳನ್ನ ಎಲ್ಲಾ ಗುರುತಿಸ್ಕೊಳ್ಳೋಕೆ ಇವ್ರಿಗೆ ಇಷ್ಟು ದಿವಸ ಬೇಕಾಯ್ತು ಹೊರತು ಈ ಲಾಭ ನಷ್ಟಗಳನ್ನ ಗುರುತು ಮಾಡ್ಕೊಂಡು ಈಗ ಅವರು ಹೋರಾಟಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಇದರಿಂದ ಲಾಭ ಏನೋ ಇರ್ಲಿಲ್ಲಪ್ಪ, ನಮಗೆ ಮುಂದೆ ಚುನಾವಣೆಯಲ್ಲಾಗಿರ್ಬೋದು ಅಥವಾ ಹಿಂದೂಗಳ ಪರವಾಗಿ ನಾವು ಮಾತಾಡ್ಲಿಲ್ಲ ಅಂದ್ರೆ ಲಾಭ ಆಗಲ್ಲಪ್ಪ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬರ್ತಾ ಇರ್ಲಿಲ್ಲ ಅವರು. ಅಂದ್ರೆ ಈ ಒಂದು ತನಿಖೆ ನಮ್ಮ ಪ್ರಕಾರವಾಗಿ ಅಥವಾ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಹೇಳ್ಬೇಕಂದ್ರೆ SIT ತನಿಖೆಯಾಗಿ ಧರ್ಮಸ್ಥಳದಲ್ಲಿ ಯಾವುದೇ ರೀತಿ ಇಂತಹ ಪ್ರಕರಣಗಳಾಗಿಲ್ಲ. ಕಾನೂನಿಂದ ಮುಕ್ತವಾದಾಗ ಅದೊಂದು ಒಂದು ಧರ್ಮಸ್ಥಳದ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಗುತ್ತೆ. ಯಾಕಂದ್ರೆ ಒಂದು ವೈಯಕ್ತಿಕವಾಗಿ ನೀವಾಗಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಹಾಗೆ ಟಿವಿ ಮಾಧ್ಯಮಗಳು ಏನಾಗಿದೆ ಅಂದ್ರೆ ಧರ್ಮಸ್ಥಳದಲ್ಲಿ ಒಂದು ಲಕ್ಷ ದೀಪೋತ್ಸವ ಆಗ್ಲಿ, ಹಾಗೆ ಧರ್ಮಸ್ಥಳ ಸ್ವಚ್ಛತಾ ಸಂಸ್ಥೆ ನಾವುಗಳಾಗಿರ್ಬೋದು, ಅಲ್ಲಿನ ಪೂಜಾ ಪುನಸ್ಕಾರಗಳ ಸಂಸ್ಥೆ ಒಂದು ಗಂಟೆಗಟ್ಟಲೆ ಆಗಿರ್ಬೋದು, ದಿನಪೂರ್ತಿಯಾಗಿ ನಾವು ಅದೊಂದು ಕಾರ್ಯಕ್ರಮಗಳು ವೀಕ್ಷಣೆ ಮಾಡ್ತಿದ್ವಿ. ಹಾಗೆ ಧರ್ಮಸ್ಥಳಕ್ಕೆ ನಮ್ಮ ಕುಟುಂಬಾದಿತ್ಯ ಎಲ್ಲರೂ ಹೋಗ್ತಾ ಇದ್ವಿ. ಬಟ್ ಇಂತ ಕಾರ್ಯಕ್ರಮ ಬಂದಾಗ ಸರಿ ತಪ್ಪುಗಳು ಬಂದಾಗ ಅದನ್ನ ತಿಳ್ಕೊಳ್ಬೇಕು. ಹಾಗೆ ತಪ್ಪಿದ್ದಾಗ ತಪ್ಪ ಏನ್ಬೇಕಾಗುತ್ತೆ, ಸರಿ ಇದ್ದಾಗ ಸರಿ ಆಗುತ್ತೆ. ಈ ಒಂದು SIT ತನಿಖೆ ಆದಾಗ ಒಂದು ಸತ್ಯ ಬರೋಲ್ಲಿವರೆಗೂ ಸಹ ಹಿಂದುತ್ವವಾದಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ವೈಯಕ್ತಿಕವಾಗಿ ಏನಂತ ಧರ್ಮಸ್ಥಳ ಒಂದೇ ಅಲ್ಲ, ಬೇರೆ ಎಲ್ಲ ದೇವಸ್ಥಾನಗಳಿವೆ. ಒಂದು ಕಾನೂನು ಮುಖಾಂತರ ಏನೋ ಒಂದು ವ್ಯವಹಾರ ನಡೆದಿದೆ ಅಂತ ಅದನ್ನ ಬಯಲಿಗೆ ತರುವಂತ ಪ್ರಯತ್ನವನ್ನು ಮಾಡ್ಬೇಕಾಯ್ತು. ಈ ಮಟ್ಟದಲ್ಲಿ ಹಿಂದುತ್ವನ ಹೆಸರಿನಲ್ಲಿ ಎಂತ ಜಾಥಾಗಳು ಮೂಡ್ತಕ್ಕಂಥದ್ದು, ಹಾಗೆ ಎಲ್ಲೋ ಒಂದು ರೀತಿಯಲ್ಲಿ ಕಾನೂನುವಾಗಿ ಅಥವಾ SIT ಒಂದು ರೀತಿಯಲ್ಲಿ ಅವರ ಒಂದು ಕಾರ್ಯಕ್ಕೂ ಸಹ ಒಂದು ಹೊರತ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಈ ಉದಾಹರಣೆ ನಿಮಗೆ ಒಂದು ವಿಷಯ ತಿಳಿಸ್ಬೇಕು ಅನಿಲ್. ಏನಂತಂದ್ರೆ ಉದಾಹರಣೆಗೆ ನಿಮ್ ಊರಲ್ಲಿ ಏನಾದ್ರು ಒಂದು ಹಂಗೆ ಉದಾಹರಣೆ ಹೇಳ್ಬೇಕಂದ್ರೆ ಯಾವ್ದೋ ಒಂದು ಡ್ಯಾಮ್ ನಿರ್ಮಾಣ ಮಾಡ್ಬೇಕು ಅಂತ ಬಂದ ಸಂದರ್ಭದಲ್ಲಿ ಇದೇ ರಾಜಕೀಯ ನಾಯಕರುಗಳು ಒಂದು ಪಕ್ಷದವರಾಗಿದ್ದು, ಈ ಉದಾಹರಣೆಗೆ ಕಾಂಗ್ರೆಸ್ನಿಂದ ಆ ಒಂದು ಡ್ಯಾಮ್ ಅನ್ನ ನಿರ್ಮಾಣಕ್ಕೆ ಪ್ರಾಜೆಕ್ಟ್ ಅನ್ನು ತಂದ್ರು ಅಂತಂದ್ರೆ ಅಲ್ಲಿ ಒಂದಷ್ಟು ರೈತರ ಜಮೀನು ಹೋಗುತ್ತೆ ಅಂತಂದ್ರೆ ಅವರು ಪರವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ಅವರು ಬರ್ತಾರೆ. ಅದೇ ಡ್ಯಾಮ್ ಅನ್ನ ಬಿಜೆಪಿ ಅವರು ತಂದ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಅಲ್ಲಿ ಒಂದಷ್ಟು ಜಮೀನು ಹೋಗುತ್ತೆ ರೈತರದ್ದು ಅಂತ ಅವ್ರ ಪರವಾಗಿ ಹೋರಾಟ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿ ಡ್ಯಾಮ್ ಕಟ್ಟೋದ್ರಿಂದ ಎಷ್ಟು ಸಾವಿರಾರು ರೈತರ ಗಳಿಗೆ ನೀರಾವರಿ ವ್ಯವಸ್ಥೆ ಆಗುತ್ತೆ ಅನ್ನೋದನ್ನ ನೋಡಲ್ಲ, ಒಂದು ವೋಟ್ ಬ್ಯಾಂಕ್ ಆಗಿ ನೋಡ್ತಾ ಇದಾರೆ ಅನ್ನೋ ಒಂದು ಸಂದೇಶ ಹೇಳ್ತಾ ಇದಾರೆ ನೀವು. ಖಂಡಿತವಾಗ್ಲು ಅವ್ರಿಗೆ ಲಾಭ ಯಾವ ಸಂದರ್ಭದಲ್ಲಿ ಆಗುತ್ತೋ ಅಷ್ಟಕ್ಕೆ ಮಾತ್ರ ಹೋರಾಟ ಮಾಡ್ತಾರೆ ಅವರು. ವಾಸ್ತವವಾಗಿ ಉದಾಹರಣೆಗೆ ಯಾವ್ದೋ ಒಂದು ಒಳ್ಳೆ ಕೆಲಸ ಮಾಡಿದ ಸಂದರ್ಭದಲ್ಲಿ ಬಿಜೆಪಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವು ಕಾಂಗ್ರೆಸ್ನವ್ರು ನೆಕ್ಸ್ಟ್ ಇದಕ್ಕಿಂತ ಉತ್ತಮವಾದ ಕೆಲಸ ಮಾಡ್ತೀವಿ ಅಂತ ಮುಂದೆ ಬರಲ್ಲ. ಬಿಜೆಪಿ ಅವ್ರು ಮಾಡಿರ್ತಕ್ಕಂಥದ್ದು ಕೆಟ್ಟ ಕೆಲಸ, ನಾವು ಅದಕ್ಕೆ ಅನುಕೂಲ ಮಾಡ್ಕೊಡಲ್ಲ, ಅದ್ರ ವಿರುದ್ಧವಾಗಿರ್ತೇವೆ ಅಂತ ಓಪನ್ ಆಗಿ ಹೇಳ್ಬಿಡ್ತಾರೆ ಇವರು. ಆದ್ರೆ ಆ ತರ ಮನಸ್ಥಿತಿ ರಾಜಕೀಯ ನಾಯಕರುಗಳಲ್ಲಿ ಇರಬಾರ್ದು. ನೆಕ್ಸ್ಟ್ ಇವರು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ನೆಕ್ಸ್ಟ್ ಅದರ ನಂತರ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರು ಏನ್ ಮಾಡಿದ್ರಲ್ಲ ಅದ್ರ ಎರಡಕ್ಕಿಂತ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬರ್ಬೇಕು ಹೊರತು ಅವ್ರು ಮಾಡಿದ್ ಕೆಟ್ಟ ಕೆಲಸ ಅದು ಸರಿ ಇಲ್ಲ ಅಂತ ಬರೀ ಇದೆ ಅಂದ್ರೆ ಕಾಲ ಎಳಿತಕ್ಕಂಥ ಕೆಲಸ ಮಾಡ್ಕೊಂಡೆ ರಾಜಕಾರಣಿಗಳು ಯಾವಾಗ ಕಾಲಹರಣ ಮಾಡ್ತಾ ಇದಾರೆ ಹೊರತು ಅಭಿವೃದ್ಧಿ ಹೇಳ್ಕೊಂಡು ಯಾರು ಬಿಜೆಪಿ ಅವರಾಗಿರ್ಬೋದು ಕಾಂಗ್ರೆಸ್ನವರು ಎರಡು ಜನ ಸಹ ಕೆಲಸಗಳನ್ನು ಮಾಡ್ತಾ ಇಲ್ಲ.